ಉಚಿತ ಸಮವಸ್ತ್ರ ಹಾಗೂ ಶಾಲಾ ಬ್ಯಾಗ್ ವಿತರಣೆ. ಕಂಕನವಾಡಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೂಜಾರಿ ತೋಟ ಕಂಕನವಾಡಿ ಶಾಲೆಯಲ್ಲಿ ದಾಖಲಾಗಿರುವ ಎಲ್ಲ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಶಾಲಾ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಶಾಲಾ ಸಮವಸ್ತ್ರ ಕಬಡ್ಡಿ ಕ್ರೀಡಾಪಟುಗಳಾದ ಶಿವು ವಿಠ್ಠಲ್ ಪೂಜೇರಿ, ಸಿದ್ದರಾಮ್ ಸೋಮರಾಯಿ ಕುರಿ ಹಾಗೂ ಯಲ್ಲೇಶ್ ಲಕ್ಷ್ಮಣ್ ಉಪ್ಪಾರ್ ಶಾಲಾ ಬ್ಯಾಗ್ಗಳನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಮಹಾದೇವ್ ದೇಸಾಯಿ ಕೊಡುಗೆಯಾಗಿ ನೀಡಿದರು. ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಸಿದ್ದಪ್ಪ ಹುಕ್ಕೇರಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀ ಬಸವೇಶ್ವರ್ ಕಾಂಬಳೆ, ಲಕ್ಷ್ಮಣ್ ನಾವಿ, ಸಿಆರ್ಪಿಯಾದ ಪ್ರತಾಪ್ ಜೋಡಟ್ಟಿ, ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಜಂಟಿ ಕಾರ್ಯದರ್ಶಿ, ಬೆಳಗಾವಿ ಕಬಡ್ಡಿಯ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳಾದ ಹಾಲಪ್ಪ ಹುಕ್ಕೇರಿ, ಕೆಜಿಎಸ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಯವನಪ್ಪ ಕಮಾಲ್, ಮುಖಂಡರಾದ ಮುತ್ತಪ್ಪ ಕುರಿ, ವಸಂತ ಸನ್ನಕರಪ್ಪ ಪೂಜೇರಿ, ಶಿಕ್ಷಕರಾದ ಬಸವರಾಜ್ ಕೊನ್ನೂರ್, ಸದಾಶಿವ ದುಂಡಗಿ ಆಗಮಿಸಿದ್ದರು. ಶಾಲೆಯ ಎಲ್ಲ ಎಸ್ಡಿಎಂಸಿ ಸದಸ್ಯರು ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಸವರಾಜ್ ಕಾಂಬಳೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಮಾತನಾಡುತ್ತಾ ಸರ್ಕಾರಿ ಶಾಲೆಯ ಬೆಳವಣಿಗೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಕೋರಿದರು. ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿಯವರು, ಶಾಲೆಯ ಅಭಿವೃದ್ಧಿಗಾಗಿ ನಾನು ಸದಾ ಸಿದ್ಧನಾಗಿದ್ದೇನೆ. ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು ಕರೆ ಕೊಟ್ಟರು. ಪ್ರಧಾನ ಗುರುಗಳಾದ ಶ್ರೀ ವಿಠ್ಠಲ್ ಸಿದ್ದರಾಮ್ ಬೀರ್ಗೋನಿ ಸ್ವಾಗತಿಸಿದರು. ಅತಿಥಿ ಗುರುಮಾತೆಯರಾದ ಸೌಜನ್ಯ ಹಿರೇಮಠ್ ಕಾರ್ಯಕ್ರಮ ನಿರೂಪಿಸಿದರು. ರವೀಂದ್ರ ಪಡಿತರೆ ಗುರುಗಳು ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ವರದಿಗಾರರು ವಿಠ್ಠಲ್ ಭಜಂತ್ರಿ, ಯುಕೆ ಫಸ್ಟ್ ನ್ಯೂಸ್, ಬೆಳಗಾವಿ. ಸಮಾರಂಭಕ್ಕೆ ಆಗಮಿಸಿದಂಥ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಕ್ಷೇತ್ರ ಸಂಪನ್ಮೂಲ ಸಚಿವ ಇದಾದಂಥ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ಬಸವರಾಜ್ ಕಾಂಬಳೆ ಸರ್ ಅವರೇ, ಹಾಗೂ ಲಕ್ಷ್ಮಣ್ ನಾವಿ ಸರ್ ಅವರೇ, ಹಾಗೂ ಸಹೋದರಾದಂಥ ವಸಂತ ಪೂಜಾರಿ ಅವರೇ, ಸಹೋದರಾದಂಥ ಹಾಲಪ್ಪ ಹುಕ್ಕೇರಿ ಅವರೇ, ಹಾಗೂ ನಮ್ಮ ಕ್ಷೇತ್ರದ ಸಿಆರ್ಪಿ ಸರ್ ಆದಂಥ ಪ್ರತಾಪ್ ಜೋಡಟ್ಟಿ ಸರ್ ಅವರೇ, ಹಾಗೂ ಕಲ್ಲಪ್ಪ ಹುಲಕುಂದ್ ಅವರೇ, ಹಾಗೂ ನಮ್ಮ ಹೆಣ್ಣು ಮಕ್ಕಳ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಕಮಾಲ್ ಅವರೇ, ಹಾಗೂ ನಮ್ಮ ಈ ಪೂಜೇರಿ ಸ್ಕೂಲದ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ಬಸು ದೇಸಾಯಿ ಅವರೇ, ಮತ್ತೊಬ್ಬರು ನಮ್ಮ ಈ ಸಹೋದರಾದಂಥ ಗೋಪಾಲ್ ಪಡ್ತಾರೆ ಅವರೇ, ಹಾಗೂ ಮುತ್ತಪ್ಪ ಕುರಿ ಅವರೇ, ಹಾಗೂ ಸರ್ದಾರ್ ದೇಸಾಯಿ ಅವರೇ, ಹಾಗೂ ಇಲ್ಲಿ ಎಲ್ಲ ನನ್ನ ಸಹೋದರರೇ, ಸಹೋದರಿಯರೇ, ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಾಗೂ ನಮ್ಮ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಸರ್ ಮೊನ್ನೆ ಫೋನ್ ಮಾಡ್ರಿ ನನಗೆ, ಇಲ್ರಿ ಸರ್ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾಗೈತಿ, ಸಮವಸ್ತ್ರ ಕಾರ್ಯಕ್ರಮವನ್ನು ನಮ್ಮ ಪೂಜಾರಿ ತೋಟದ ಯುವಕರು ಒಂದು ಸಮವಸ್ತ್ರ ಹಾಗೂ ಒಂದು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಐತಿ, ನೀವು ಬರಬೇಕು, ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗೈತಿ ಈ ಸಾಲಿಗೆ ಅಂತ ಹೇಳಿದಾಗ, ಸರ್ ಯಾವಾಗ ಬೇಕಾದ್ರೆ ನೀವು ಕರೀರಿ ಬರ್ತನು, ಯಾಕಂದ್ರೆ ಇದು ಒಂದು ನಾವು ಕಲಿತಂತ ಸಾಲಿದು ಒಂದು ಮುಚ್ಚು ಸ್ಥಿತಿಯಲ್ಲಿ ಇದೆ. ಅಂತ ಸಾಲಿಗೆ ನೀವು ಬಂದಂಥದ್ದು ಒಂದು ನಮಗ ಒಂದು ಒಳ್ಳೆಯ ವಾತಾವರಣ ಕರೆದ್ರು ಈ ಸ್ಕೂಲಿಗೆ ಬರ್ತೀವಿ ನಾವು ಅಂತ ಹೇಳಿ ಅವ್ರಿಗೆ ಸರ್ ಹೇಳಿ. ಇವತ್ತು ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು, ಆದ್ರೆ ಇವತ್ತು ಈ ಕಾರ್ಯಕ್ರಮ ಇತ್ತು ಸರ್, ಎಲ್ಲಿ ಹೋಗ್ಬೇಡ್ರ ನಿಮ್ಮಿಂದ್ರ ರಾತ್ರಿಯಿಂದ ರಾತ್ರಿ 9-10 ಆದ್ರೂ ಬಿಡುವಾರ ಸರ್ ಅವ್ರ, ಎಲ್ಲಿ ಹೋಗ್ಬಾರ್ದು ಸರ್, ಇವತ್ತ ನೀವು ಒಟ್ಟ ಇರಬೇಕು ಅಂತ ಹೇಳಿದಾಗ ಆಯ್ತ್ರಿ ಸರ್, ನಾ ಇವತ್ತು ಗೋವಾ ಟೂರ್ ಐತಿ ನಮ್ಮ ಪಂಚಾಯತ್ ವತಿಯಿಂದ, ಅದನ್ನ ಟೂರನ್ನು ಕ್ಯಾನ್ಸಲ್ ಮಾಡಿದ್ವಿ ನಾವು. ಯಾಕಪ್ಪ ಅಂದ್ರ ಇವತ್ತ ಈ ನಮ್ಮ ಕಲಿತಂತ ಸ್ಕೂಲಿಗೆ ಇವತ್ತ ಎಂತ ಯುವಕರು ಇವತ್ತ ಒಂದು ಸಾಲಿಗೆ, ಈ ಒಂದು ಕನ್ನಡ ಸಾಲಿಗೆ ಇವತ್ತ ಒಂದು ದೇಣಿಗೆಗೆ ಅವರ ಒಂದು ಹೃದಯ ತುಂಬಿ ಎಲ್ಲರೂ ನಮ್ಮ ಶಿವ ಪೂಜಾರಿ ಅವರಾತು, ಯಲ್ಲೇಶ್ ಉಪ್ಪಾರಾತು, ಮತ್ತೊಬ್ಬರು ಸಿದ್ದರಾಮ್ ಪೂಜಾರಿ ಅವರಾತು, ಎಮ್ನೇಶ್ ಗಡ್ಡಿ ಆತು, ಹಾಗೂ ಬಸು ದೇಸಾಯಿ ಅವರಾತು, ಇವರ ನಮ್ಮ ಕಾರ್ಯಕ್ರಮವನ್ನ ಈ ನಮ್ಮ ಕನ್ನಡ ಶಾಲೆ ಹುಡುಗರಿಗೆ ಇಲ್ಪ ನಮ್ಮ ಒಂದು ಶಾಲೆ ಹುಡುಗರ ಒಂದು ಶಿಸ್ತಾಗ್ಲಿ, ಒಂದು ಕಾನ್ವೆಂಟ್ ಶಾಲೆ ಐತೆ ಕಾಣ್ಲಿ, ಒಂದು ಶಿಸ್ತಿನಿಂದ ಬರ್ಲಿ, ನಮ್ಮದು ಒಂದು ಸರ್ಕಾರಿ ಶಾಲೆ ಒಂದು ಶಿಸ್ತು ಉಳಿಲಿ ಅಂತೇಳಿ ಇವತ್ತ ದೊಡ್ಡ ಮನಸ್ಸು ಮಾಡಿ ಅವರ ಒಂದು ಕಾಣಿಕೆಯ ರೂಪದಲ್ಲಿ ಅವರ ಇವತ್ತ ನಮ್ಮ ಮಕ್ಕಳಿಗೆ ಏನು ಕೊಟ್ಟಾರಲ್ಲ, ಅದ ಅವ್ರ ನಾಳೆ ಅವ್ರ ಮಕ್ಕಳು ನಾಳೆ ಮುಂದೆ ಒಂದು ಒಳ್ಳೆ ವಿದ್ಯಾಸ
ಸಾವಗಲಿ, ಅವ್ರ ಮಕ್ಕಳ ಒಂದು ಉನ್ನತ ವಿದ್ಯೆ ಬೆಳಿಲಿ, ಅವ್ರ ಮಕ್ಕಳ ಒಂದು ಉನ್ನತ ಅವರು ಒಂದು ಎತ್ತರಕ್ಕೆ ಬೆಳಿಲಿ ಅಂತ ಆ ದೇವರಲ್ಲಿ ನಾ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಯಾಕಪ್ಪ ಅಂದ್ರ ಇವತ್ತ ಈ ಕಾರ್ಯಕ್ರಮವನ್ನ ಇದೊಂದು ಕಾರ್ಯಕ್ರಮ ಮಾಡಕ ಎಲ್ಲರೂ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಕ್ ಈ ನಮ್ಮ ಪಾಲಕರ ಬರ್ಬೇಕಾಗಿತ್ತ. ಪಾಲಕರನ್ನ ಬಹಳ ಬರ್ಬೇಕು. ಯಾಕಪ್ಪ ಅಂದ್ರೆ ಈ ಅಕ್ಕ ತಂಗಿಯರು ಇವು ಬಂದಿರಲ್ಲ. ಇವತ್ತ ನಮ್ಮ ಬೆರಗುಣಿ ಸರ್ದ ನೀವು ಗೊತ್ತಿಲ್ಲ, ಇಲ್ಲಿ ಬೆರಗುಣಿ ಸರ ನಮ್ಮ ಊರಾಗ ಹೆಣ್ಣು ಸಾಲಿ ಒಳಗೆ ಮೊದಲು 0 ಇತ್ತಲ್ಲಿ. ಅಂತವ್ರ ಈಗ 250-300 ಹುಡುಗರು ಮಾಡ್ಯಾರ. ಅದಕ್ಕ ನಮ್ಮ ಬೆರಗುಣಿ ಸರ್ ಬಂದಾರ ಅಂದ್ಮಲತ್ತ ಈ ಶಾಲೆ ಒಂದು ಏನೋ ಒಂದು ಹೆಸರು ಹಾಕೈತಿ, ಈ ಶಾಲೆಗೆ ಒಂದು ಉನ್ನತ ಒಂದು ಹೆಸರು ಗಳಿಸ್ತೈತಿ ಅನ್ನೋದು ಒಂದು ಆಶಾಭಾವನೆ ಐತಿ. ಅದಕ್ಕ ಈ ದಯಮಾಡಿ ನಮ್ಮ ಪೂಜಾರಿ ತೋಟದ ಎಲ್ಲಾ ಸುತ್ತಮುತ್ತ ಎಲ್ಲಾ ಪಾಲಕರು ಒಂದು ದಯಮಾಡಿ ವಿನಂತಿ ಮಾಡ್ಕೋತನ್ನ. ಯಾಕಪ್ಪ ಅಂದ್ರೆ ಈ ಊರಾಗ ಕಾನ್ವೆಂಟ್ಗೆ ಅಲ್ಲಿ ಇಲ್ಲಿ ಕಳ್ಸೋಕ್ಕಿಂತ ಈ ಕಾನ್ವೆಂಟ್ಕಿಂತ ಹೆಚ್ಚು ಹುಡುಗರನ್ನ ನಮ್ಮಲ್ಲಿ ಸುಧಾರಣೆ ಮಾಡ್ತಾರ ಇವ್ರು. ಆ ಕಾನ್ವೆಂಟ್ ಸ್ಕೂಲ್ನೊಳಗ ಬಿಟ್ಟು ಹೊಂಟ ಹುಡುಗರು ಅಂತ ಹುಡುಗರನ್ನ ಹೆಣ್ಣು ಶಾಲೆ ಒಳಗ ಕಂಡಾಪಟ್ಟಿ ಶಾಲೆಯಾಗ ಕಾನ್ವೆಂಟ್ ಶಾಲೆ ಹುಡುಗರನ್ನ ಹೆಣ್ಣು ಶಾಲೆ ಒಳಗೆ ಬಂದಿದ್ದು. ಅದಕ್ಕ ಇಲ್ಲೂ ದಯಮಾಡಿ ನಾವೊಂದು ವಿನಂತಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನಮ್ಮ ಕಾನ್ವೆಂಟ್ ಶಾಲೆ ಹುಡುಗರ ಎಲ್ಲಾ ಬಿಟ್ಟ ನಮ್ಮ ಈ ಸರ್ಕಾರಿ ಪ್ರೌಢಶಾಲೆಗೆ ಕಂಕನವಾಡಿ ಪೂಜಾರಿ ತೋಟ ಸ್ಕೂಲ್ಗೆ ಬಂದ್ರ ಒಂದ ಒಳ್ಳೆ ವಾತಾವರಣ. ಯಾಕಪ್ಪ ಅಂದ್ರೆ ಇಂಥ ಶಿಕ್ಷಕರು ಸಿಗೋದು ಅಪರೂಪ ನಮ್ಗ. ಅಂತದ್ರಾಗ ಅವ್ರ 400 ಒಂದು ಆಯ್ಕೆ ಮಾಡ್ಕೋಬೇಕಾಗಿತ್ತ. ಆದ್ರೂ ಒಂದು ನಮ್ಮ ಕಂಕನವಾಡಿ ಮೇಲೆ ಭಕ್ತಿ ಇಟ್ಟ ನಮ್ಮ ಹಾಲಸಿದ್ದೇಶ್ವರ ಊರ್ ಬಿಟ್ಟು ಹೋಗ್ಬಾರ್ದು, ನಾವು ರಿಟೈರ್ಡ್ ಆದ್ರೆ ಇಲ್ಲೇ ಆಗ್ಬೇಕು ಅನ್ನೋ ಒಂದು ಛಲ ಇಟ್ಕೊಂಡ ಒಂದು ಏನಾರ ಒಂದು ಸುಧಾರಣೆ ಮಾಡಬೇಕು ನಮ್ಮ ಕಂಕನವಾಡಿ ಒಳಗ ಅಂತೇಳಿ ಈಗ ಈ ಪೂಜಾರಿ ತೋಟ ಸ್ಕೂಲನ್ನ ಆಯ್ಕೆ ಮಾಡಿಕೊಂಡಾರ. ಅವ್ರಿಗೆ ನಾವು ಎಲ್ಲರೂ ಒಂದು ಸಹಕಾರ ಮಾಡ್ಬೇಕು. ಸಹಕಾರ ಮಾಡೋದಂದ್ರೆ ನಮ್ಮ ಮಕ್ಕಳವನ್ನ ನಾವು ಇಲ್ಲಿ ದಾಖಲಾತಿ ಮಾಡ್ಬೇಕು. ಮೊದಲು ಮಕ್ಕಳ ಇಲ್ಲಾಂದ್ರೆ ನಾವು ಅವ್ರ ಏನ್ ಕಳ್ಸವ್ರ ಪಾಪ. ಅದಕ್ಕ ನಾವು ಮಕ್ಕಳನ್ನ ದಾಖಲಾತಿ ಹೆಚ್ಚು ಮಾಡ್ರ ನಮ್ಮ ಶಿಕ್ಷಣ ಇಲಾಖೆ ಅವ್ರಿಗೂ ಏನ್ ಬೇಕಾದ್ರೆ ನಮ್ಗೆ ಕೊಡಾಕ್ ರೆಡಿ ಐತಿ. ಈಗ ಗೌರ್ಮೆಂಟ್ ಸ್ಕೂಲ್ ಒಳಗೆ ಏನೈತಪ್ಪ ಅಂದ್ರ ಪ್ರತಿಯೊಂದು ಫ್ರೀ ಅನ್ನು ಕೊಡ್ತೈತಿ. ಅದಕ್ಕ ನಾವು ಕಾನ್ವೆಂಟ್ ಸ್ಕೂಲಿಗೆ ಮೊದಲಾಗ ಬರೀ ಅಲ್ಲಿ ಏನ್ ಮಾಡ್ತಾರೋ ಬರೀ ಶಿಸ್ತು ಅಷ್ಟೇ ಕಲಿಸ್ತಾರ ಕಾನ್ವೆಂಟ್ ಶಾಲ್ಯಾಗ. ಅದಕ್ಕ ಇಲ್ಲಿ ವಿದ್ಯಾಭ್ಯಾಸ ಕಲಿಸೋದು ಜೊತೆಗೆ ಒಂದು ಶಿಸ್ತನ್ನು ಕಲಿಸ್ಬೇಕು. ಮೊದಲು ನಾವು ಚೇಂಜ್ ಮಾಡ್ಬೇಕ್ರಿ ಸರ್ ಅಂತೇಳಿ ಮೊನ್ನೆ ಮೀಟಿಂಗ್ದಾಗ ಹೇಳಿ ಸರ್ ಏನ್ ಮಾಡ್ತೀರಿ ಮಾಡ್ರಿ ಸರ್ ಅಂತಂದು ಅಂದಾಗಿಲ್ರಿ ಸರ. ನಾವು ಒಂದು ಮಂದಿಗೆ ಕಾನ್ವೆಂಟ್ ಶಾಲೆ ಅವ್ರಿಗೆ ನಮ್ಮ ಹುಡುಗರು ಕಾಣಬೇಕು. ನಾವು ಬುಕ್ ಟಿ ಶರ್ಟ್ ಅನ್ನ ಕೊಟ್ಟದ್ರಿಂದ ಆಗತ್ರ ನಾವು ಕೊಟ್ಟು ಅಂದ್ರೆ ನಮ್ಮ ಹುಡುಗರು ಇಲ್ರಿ ಇಲ್ಲೂ ಏನು ಚೇಂಜಸ್ ಆಗೈತಿ ನಮ್ಮ ಸ್ಕೂಲ್ ಅಂತಾರ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ಬೇಕಾಗೈತಿ ಅಂದ್ಮೇಲೆ ಆಯ್ತ್ರಿ ಮಾಡ್ರಿ ಸರ್ ಅಂತಂದು. ಮತ್ತ ಈ ಗಿಡಗಳಿಗೆಲ್ಲ ನೋಡಿ ಒಂದು ಕರ್ನಾಟಕದ ಬಾವುಟವನ್ನ ಅವ್ರ ಪೇಂಟ್ ಮಾಡ್ಯಾರ. ಅದು ನಮ್ಮ ಕನ್ನಡವನ್ನ ಸ್ವಾಭಿಮಾನಿ ಎತ್ತಿ ಹೇಳ್ತೈತೆ. ಅವ್ರು ಬರುವುಟಿಗೆ ಈಟಾರ ಚೇಂಜ್ ಮಾಡೋದು ಅಂತೇಳಿ ಪ್ರತಿಯೊಂದು ಪರಿಸರ ಮೇಲಾಗ್ಲಿ ಎಲ್ಲದಕ್ಕೂ ಇಷ್ಟ ಕಳಕಳಿ ಇದ್ಲ. ಆ ಶಿಕ್ಷಕರನ್ನ ನಾವು ಉಪಯೋಗ ಮಾಡ್ಕೊಳ್ಳೋ ಅಷ್ಟೇ ನಮ್ಮಲ್ಲಿ. ಯಾಕಪ್ಪ ಅಂದ್ರೆ ಇಂಥ ಶಿಕ್ಷಕರು ಅಪರೂಪ. ಯಾಕಪ್ಪ ಅಂದ್ರೆ 100ಕ್ಕೆ ಒಬ್ರು ಇರ್ತಾರತ್ತ. ಅಂತದ್ರಲ್ಲಿ ಇಂಥ ಶಿಕ್ಷಕರನ್ನ ನಾವು ಉಪಯೋಗ ಮಾಡ್ಕೊಂಡು ಅಂದ್ರ ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಕೈತಿ. ಯಾಕಪ್ಪ ಅಂದ್ರೆ ನಾವು ಎಷ್ಟೋ ಬಡವ್ರು ಇದ್ರು ನಮ್ಮದು ಏನು ಪ್ರೆಸ್ಟೀಜ್ ಆಗಿರ್ತೈತಿ. ನಮ್ಮ ಮಕ್ಕಳ ಕಾನ್ವೆಂಟ್ದಾಗ ಕಲಿಬೇಕು. ಕಾನ್ವೆಂಟ್ದಾಗ ಕಲಿತ್ರ ನಮ್ಮ ಮಕ್ಕಳ ಕಾನ್ವೆಂಟ್ದಾಗ ಓದ್ಸಾಯ್ತದ ಅನ್ನೋದು ನಮಗೊಂದು ಪ್ರೆಸ್ಟೇಜ್ ಬರೋದು ಸಂಬಂಧ ನಾವು ಕಾನ್ವೆಂಟ್ ಶಾಲೆ ಕಳಿಸ್ತು. ಮತ್ತೆ ಅದಕ್ಕೂ ಕಳ್ಸಾತಿಲ್ಲ. ಯಾಕಂದ್ರೆ ನಮ್ಮ ಮಗ ಕನ್ನಡ ಶಾಲೆ ಕಲ್ತಾನಂದ್ರ ನಮಗ ಯಾಕ ಕೀಳ್ಮಟ್ಟ ನೋಡ್ತಾರ ಮಂದಿ ಅಂತೇಳಿ ನಮ್ಮ ಮಕ್ಕಳು ಕಾನ್ವೆಂಟ್ ಶಾಲೆ ಕಲ್ತ್ರ ನಮ್ಮದು ನಮ್ಮ ಮಕ್ಕಳನ್ನ ಕಲ್ಸಾತಿದ್ವು ಅನ್ನೋ ಯಾಕೈತೆ. ಆದಾಗ ಈಗ ಕಾನ್ವೆಂಟ್ ಶಾಲೆ ಒಳಗೆ ಏನೂ ಉಳಿದಿಲ್ಲ ಈಗ. ಯಾಕಂದ್ರೆ ಅವ್ರು ಏನ್ ಮಾಡತ್ತಾರ ಎಲ್ಲ ಬಿಸ್ನೆಸ್ ಆಗೈತಿ. ಅವರ ರೊಕ್ಕ ಗಡ್ಡ ಬಿದ್ದಾರೆ ಕಾನ್ವೆಂಟ್ ಶಾಲೆಯವರು. ಪ್ರತಿಯೊಬ್ರು ಕಾನ್ವೆಂಟ್ ಶಾಲೆಯವರು ರೊಕ್ಕದ ಬಿಸ್ನೆಸ್ ಆಗಿಬಿಟ್ಟೈತದ. ನಮ್ಮ ಊರಾಗ ಪ್ರತಿಯೊಂದು ಇಲ್ಲಿ ಪ್ರೌಢ ಶಾಲೆ ಬಂದ್ರು ಸದ್ಯಕ್ಕೆ ಗೌರ್ಮೆಂಟ್ ಶಾಲೆ ಇದ್ರು ಸದ್ಯಕ್ಕೆ ಅದನ್ನ ಕ್ಯಾನ್ಸಲ್ ಮಾಡುವಂತ ರಾಜಕೀಯ ವ್ಯವಸ್ಥೆ ಆಯ್ತು ನಮ್ಮ ಊರಾಗ. ಯಾಕಪ್ಪ ಅಂದ್ರೆ ಈ ಪ್ರೌಢ ಶಾಲೆ ಮಕ್ಕಳ ಬೇರೆ ಊರಿಗೆ ಹೋಗಕ್ಕಿಂತ ನಮ್ಮ ಹೈಸ್ಕೂಲ್ ಕಾಲೇಜ್ ಆಗಿತ್ತು ನಮ್ಮ ಊರಿಗೆ. ಅದನ್ನ ನಮ್ಮ ರಾಜಕೀಯ ದುರುದ್ದೇಶದಿಂದ ಬೇರೆದವರು ಸಂಸ್ಥೆ ಮಾಡಿದಕ್ಕಾಗಿ ನಮ್ಮ ಗೌರ್ಮೆಂಟ್ ಶಾಲೆಯನ್ನ ಹೋತ. ಅದಕ್ಕ ಈ ದಯಮಾಡಿ ಗೌರ್ಮೆಂಟ್ ಶಾಲೆ ನಾವು ಒಮ್ಮೆ ಹಾಳು ಮಾಡ್ಕೊಂಡು ಅಂದ್ರ ಎಂತ ಪೂಜಾರಿ ತೋಟ ಸ್ಕೂಲ್ದಾಗ ಕಲ್ತಂತವ್ರು ಎಂತಿಂತವ್ರು ಆಗಿ ಹೋಗಿದಾರೆ ಎಲ್ಲಾರು. ಅದಕ್ಕ ನಾವು ಉದಾಹರಣೆ ಈಗ ನಾವು ಮೊದಲು ಇಲ್ಲೇ ಕಂತು ಎಲ್ಲಾರು ಇಂಥ ಉನ್ನತ ಸ್ಥಾನದಲ್ಲಿ ಇರೋದು. ಅದಕ್ಕ ಕಾನ್ವೆಂಟ್ ಶಾಲೆಕ್ಕಿಂತ ಮೊದಲೆಲ್ಲ ಕನ್ನಡ ಶಾಲೆಯಾಗ ಕಲ್ತವ್ರು ಎಲ್ಲಾರು ಈ IAS ಆಫೀಸರ್ ಆಗ್ಬೇಕಾದ್ರ ನಮ್ಮಲ್ಲಿ ಬಾಲ್ದಂಡಿ ಸಾಹೇಬ್ರಾದ್ರು ಅಂತವ್ರು IAS SP ಆಗ್ಯಾರ. ಅಂತವ್ರು ಎಲ್ಲಾರು ಕನ್ನಡ ಶಾಲೆಯಾಗ ಕಲ್ತಿವ್ಯಾರ. ಈ ಕಾನ್ವೆಂಟ್ ಶಾಲೆಗಳು ಬಂದಾವ. ಅದಕ್ಕ ಇವತ್ತಿನ ನಮ್ಮ ಬಸವರಾಜ್ ಸರ್ ಆಗಲಿಂದ ಬಹಳ ಹಿತನುಡಿಯನ್ನ ಹೇಳಿ ನಮ್ಮ ಎಲ್ಲಾರ ಬದ್ದಲ್ಲ. ಯಾಕಪ್ಪ ಅಂದ್ರೆ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗಾಗೈತಿ ಅಂದ್ರ ಒಂದು ಬಿಸ್ನೆಸ್ ಆಗೈತಿ.
ಹೆಂಗಪ್ಪ ಅಂದ್ರೆ ನಾವು ಕಾನ್ವೆಂಟ್ ಶಾಲೆ ಕಲ್ತವ್ರು ಹೆಂಗ ಒಂದ್ ಸೆಕೆಂಡ್ ಇಯರ್ ಒಂದ್ ಡಿಗ್ರಿ ಮುಗಿಸಿದವ್ರು ಕಾನ್ವೆಂಟ್ ಶಾಲೆ ಮಾಸ್ತರ್ ಹಾಕಾರ. ನಮ್ಮಲ್ಲಿ ಹಂಗಿಲ್ಲ. ಈ ಗೋರ್ಮೆಂಟ್ ಒಂದ ಉನ್ನತ ಹುದ್ದೆಯಲ್ಲಿ ಆಗಿ ಮತ್ತ ಅವ್ರಿಗೊಂದು ಎಕ್ಸಾಮ್ ತಗೊಂಡು ಅವ್ರನ್ನ ಕ್ವಾಲಿಫೈ ಮಾಡ್ಕೊಂಡು ಅಂತ ಶಿಕ್ಷಕರನ್ನ ನಮ್ಮ ಕಾನ್ವೆಂಟ್ ಸರ್ಕಾರಿ ಶಾಲೆಯಲ್ಲಿ ನೇಮಿಸ್ತಾರ. ಅದಕ್ಕ ಒಂದ ಸರ್ಕಾರಿ ಶಾಲೆಯಲ್ಲಿ ತಿಳುವಳಿಕೆ ಇದ್ದಂತ ಶಿಕ್ಷಕರ ಕಾನ್ವೆಂಟ್ ಶಾಲೆಯಾಗಿ ಇರುವುದಿಲ್ಲ. ಅದಕ್ಕ ಇವತ್ತು ದಯಮಾಡಿ ನಮ್ಮ ಈ ಭಾಗದ ಎಲ್ಲಾ ಪಾಲಕರಿಗೆ ನಾ ಬಹಳ ವಿನಂತಿ ಮಾಡ್ಕೋತಾನ, ನಮ್ಮ ಸ್ಕೂಲ್ಗಳನ್ನ ಒಂದ ಅತಿ ಕಂಕನವಾಡಿ ಒಳಗ ಒಂದು ಪೂಜಾರಿ ತೋಟ ಮತ್ತೊಮ್ಮೆ ಹೆಸರುವಾಸಿ ಆಗಲಿ, ಒಂದು ದಾಖಲೆ ಬರೀಲಿ ಅಂತ ಹೇಳಿ ನಾ ಒಂದು ದಯಮಾಡಿ ವಿನಂತಿ ಮಾಡ್ಕೋತ ನಮ್ಮ ಪಾಲಕರಿಗೆ. ಅದಕ್ಕ ನಮ್ಮ ವಿದ್ಯಾರ್ಥಿಗಳು ಪ್ರತಿ ದಿವಸ ಯಾರು ತಪ್ಪಿಸಲ್ದ ಪ್ರತಿ ದಿವಸ ಸ್ಕೂಲಿಗೆ ಬಂದ ಮುಂದೆ ದಿವಸ ನೀವು ಉನ್ನತ ಉದ್ಯೋಗ ಹೋಗ್ರಿ, ಉನ್ನತ ಸಾಧನೆ ಮಾಡ್ರಿ. ನಮ್ಮ ಕಾನ್ವೆಂಟ್ ಶಾಲೆಕ್ಕಿಂತ ಯಾವ ಹುಡುಗರು ನಮ್ಮಲ್ಲಿ ಯಾವ ಶಾನ್ಯಾರ ಇಲ್ಲ ಅನ್ನೋಂಗಿಲ್ಲ. ಪ್ರತಿ ಕಾನ್ವೆಂಟ್ ಶಾಲೆಯವ್ರಕ್ಕಿಂತ ಹೆಚ್ಚಿನ ಶಾಲೆಯರ್ದಾರ. ಅದಕ್ಕ ನಮ್ಮ ಅಂಗನವಾಡಿಯವ್ರಿಗೆ ನಾವು ವಿನಂತಿ ಮಾಡ್ಕೋತೇನೆ, ನಮ್ಮ ಅಂಗನವಾಡಿ ಸ್ಕೂಲ್ ಇಲ್ಲಿ ಇವತ್ತು ಯಾರು ಕಲಿತಾರಲ್ಲ ಪ್ರತಿಯೊಬ್ರು ಇಲ್ಲೇ ನಮ್ಮ ಗೌರ್ಮೆಂಟ್ ಸ್ಕೂಲ್ನೊಳಗೆ ಹಚ್ಬೇಕಂತ ಹೇಳ್ತು ಬರ್ರಿ ನೀವು. ಯಾಕಪ್ಪ ಅಂದ್ರೆ ಇವತ್ತ ಬೇರೆ ಸ್ಕೂಲ್ಗೆ ಹೋಗಕ್ಕೆ ಏನ್ ಪ್ರಾಬ್ಲಮ್ ಆಗೈತೆ ಅಂದ್ರೆ ಪ್ರತಿಯೊಬ್ಬರನ್ನ ತಮ್ಮ ಪ್ರೆಸ್ಟೇಜ್ ಅಷ್ಟ ನೋಡ್ತಾರ. ಅದಕ್ಕೆ ಅದನ್ನ ತಿಳುವಳಿಕೆ ಮಾಡಿ ಎಲ್ಲಾ ಪಾಲಕರಿಗೆ ನೀವು ನಮ್ಮ ಅಂಗನವಾಡಿ ಟೀಚರ್ಸ್ ಅದು ಎಲ್ಲಿಯೂ ಬಿಡಬೇಡ್ರಿ. ನಮ್ಮ ಹುಡುಗರ್ನ ಇಲ್ಲೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿದ್ರೆ ನಮಗೂ ಒಂದು ಹೆಚ್ಚಿನ ನಮ್ಮ ಈ ಶಾಲೆ ಬೇಕಾದ ಕೊರತೆ ಇದ್ರು ನಾವೊಂದು ಕೊಡಾಕ್ ಸಿದ್ಧ. ಯಾಕಪ್ಪ ಅಂದ್ರೆ ಇವತ್ತು ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಇದ್ರಿಂದ ಪ್ರತಿಯೊಂದು ಏನು ಕೇಳು ಏನೋ ಸಮಸ್ಯೆ ಇದ್ರು ನಾ ಕೊಡಾಕ್ ಈ ಶಾಲೆಗೆ. ಯಾಕಂದ್ರೆ ನಾನು ಇಂಥ ಕಲಿತೋದಂತ ಸ್ಕೂಲ್ ಅದೇ. ಅದಕ್ಕ ಏನಿದ್ರು ಏನು ಹೇಳಿದ್ರು ಸರ್ ಏನ್ ಬೇಕಾದ ಕೇಳ್ರಿ, ಸರ್ವಜ್ಞ ಫೋನ್ ಹಚ್ಚಲ್ರಿ ನನಗ ಈ ಶಾಲೆಗೆ ನಾ ಏನ್ ಮಾಡಿ ಕೊಡಾಕ ಅಂದ್ರು ನಾನು ವೈಯಕ್ತಿಕವಾಗಿ ನಾನು ಸಿದ್ಧಿದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳಂತಹ ಬಸವರಾಜ್ ಕಾಂಬ್ಳೇಶ್ವರ ಆದ್ರೂ ಹೇಳ್ತಾರ, ನಾವೊಂದು ನಮಗೆ ಗೆಸ್ಟ್ ಟೀಚರ್ ಕೊಡ್ತು ಅಂತ ಹೇಳ್ಯಾರ. ನಾ ಬಿ ಅವ್ರಿಗೂ ಮೊನ್ನೆ ಆದ್ರೂ ಮಾತಾಡಿದ್ದೇನೆ, ಬಿ ಅವ್ರಿಗೆ ಹೇಳ್ಯಾರ ಇಲ್ಲ ನೆಕ್ಸ್ಟ್ ಇದ್ರೊಳಗ ನಾವೊಂದು ಟೀಚರ್ಸ್ ಕೊಡ್ತೀವಿ ಅಂದಾರ. ಅದಕ್ಕ ನಮ್ಮ CRP ಸರ್ಗೂ ಹೇಳ್ತೀನಿ ನಾ ಇಲ್ಲಿ ಇವತ್ತು ನಮ್ಮ ಪೂಜಾರಿ ತೋಟ ಗಮನ ಇಟ್ಕೊಂಡು ಒಳ್ಳೆಯ ಪೂಜಾರಿ ತೋಟ ಉನ್ನತ ಹುದ್ದೆಯಲ್ಲಿ ಇದೆ. ನಮ್ಮ ಪೂಜಾರಿ ತೋಟ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಅದಕ್ಕೆ ದಯಮಾಡಿ ಎಲ್ಲ ನಮ್ಮ ಇಲಾಖೆಯವರಿಗೂ ಎಲ್ಲರಿಗೂ ಮಾರ್ಗದರ್ಶಕ ಆಗಿ ನಮ್ಮ CRP ಸರ್ ಅವರು ನಮ್ಮ ಎಲ್ಲರಿಗೂ ಮಾರ್ಗದರ್ಶಕ ಆಗಿ ನಮ್ಮ ಶಿಕ್ಷಕರಿಗೂ ಮಾರ್ಗದರ್ಶಕ ಆಗಿ ಒಳ್ಳೆಯ ಇದನ್ನ ಮಾಡ್ಲತ್ತೇಳಿ ನಾ ಅವ್ರಿಗೂ ಕಳಕಳಿಯನ್ನು ಬೇಡ್ಕೊತೀನಿ. ಅದೇ ರೀತಿ ಎಲ್ಲ ನಮ್ಮ ಬಿರುಗೋಣಿ ಸರ್ ಅವರು ಮತ್ತ ನಮ್ಮ ಈಗ ಹೊಸ ಸೌಜನ್ಯ ಟೀಚರ್ ಅವರು ಮತ್ತ ನಮ್ಮ ಪಡ್ತಾರೆ ಟೀಚರ್ ಅವರು ಎಲ್ಲರಿಗೂ ನಾವು ಇಲ್ಲಿ ಎಲ್ಲಾ ಹುಡುಗರನ್ನ ಕನ್ವಿನ್ಸ್ ಮಾಡಿ ಎಲ್ಲಾ ಪಾಲಕರನ್ನ ನೀವು ಪ್ರತಿ ವಾರದಾಗ ಒಂದು ಮೀಟಿಂಗ್ ಕರ್ರಿ. ಪ್ರತಿ ವಾರದಾಗ ಒಂದು ಪಾಲಕರ ಮೀಟಿಂಗ್ ಕರೆದ್ರೆ ಅವ್ರಿಗೆ ಗೊತ್ತಾಕತ್ತೆ ನಮ್ಮ ಮಕ್ಳು ಏನ್ ಮಾಡಾತೇವು, ನಮ್ಮ ಮಕ್ಳು ಎಷ್ಟು ಓದಾತೇವು, ನಮ್ಮ ಮಕ್ಕಳಿಗೆ ಏನು ಕೊಡಾತಾರ ಅನ್ನೋದು. ಪಾಲಕರ ಮೀಟಿಂಗ್ ಕರೆಯೋದ್ರಿಂದ ಒಂದೀಟ ನಮಗೂ ಅವು ಪಾಲಕರ ಮೇಲೂ ಮಕ್ಕಳ ಏನ್ ಮಾಡಾತಾರ ಅನ್ನೋದು ಗೊತ್ತಾಕೈತಿ. ಅದಕ್ಕ ಪ್ರತಿ ವಾರ ಮೀಟಿಂಗ್ ಕರೆದು ಇಲ್ಲಿ ಮೀಟಿಂಗ್ ಕರೆದ್ರಿಂದ ಎಲ್ಲಾ SDMC ಅವರಿಗೂ ನಾವು ಬಸವಗಳು ಹೇಳ್ತೀನಿ, ಬಸವರು ಪ್ರತಿಯೊಂದು ಅದಕ್ಕೂ ಕೊರತೆ ಮಾಡಂಗಿಲ್ಲ. ಅವ ಬಸವರು ಪ್ರತಿಯೊಂದು ಎದಕ್ ಬೇಕಾದ ಕರೆದ್ರು ಬರ್ತಾನವ. ಅದಕ್ಕೆ ಎಲ್ಲಾ ನಿಮ್ಮ SDMC ಸದಸ್ಯರು ಎಲ್ಲರೂ ಕೂಡಿಕೊಂಡು ಇದನ್ನ ಒಳ್ಳೆಯ ಸ್ಕೂಲ್ ಆಗಿ ಮಾಡೋಣ. ಒಳ್ಳೆಯ ನಮ್ಮ ಕಂಕರವಾಡಿಯಲ್ಲಿ ನಮ್ಮ ರಾಯಬಾಗ್ ತಾಲೂಕದಲ್ಲಿ ನಮ್ಮ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆಯಲ್ಲಿ ಪೂಜಾರಿ ತೋಟ ಸ್ಕೂಲ್ ಒಳ್ಳೆಯ ಬೆಳೆಸೋಣ ಅಂತ ಹೇಳ್ಕೊತ ಮತ್ತು ಇವತ್ತು ಇಲ್ಲಿ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹಾಗೂ ಈ ನನ್ನ ದಾನಿಗಳಿಗೆ ಮತ್ತೊಮ್ಮೆ ನಾ ಕೃತಜ್ಞತೆ ಹೇಳ್ತೇನೆ. ಈಗ ದಾನಿಗಳು ಮುಂದೆ ಅವರು ಒಂದ್ ದಿವಸ ಅವರು ಈಗ ನಾವು ಶಿವ ಪೂಜಾರಿ ಪೊಲೀಸ್ ಫೈರ್ ಡಿಪಾರ್ಟ್ಮೆಂಟ್ ಹೋಗ್ಯಾರ ಅಂತವ್ರು ಇನ್ನೂ ಇಲ್ಲಿ ನಮ್ಮ ಸ್ಕೂಲ್ ಎಲ್ಲರೂ ಉನ್ನತ ಉದ್ಯೋಗ ಹೋಗ್ಲಿ, ಎಲ್ಲರೂ ದೇವರು ಒಳ್ಳೇದು ಮಾಡ್ಲಿ, ಎಲ್ಲಾ ದಾನಿಗಳಿಗೂ ಹಾಗೂ ಎಲ್ಲರಿಗೂ ಶಕ್ತಿ ಕೊಡ್ಲಿ. ಈ ನಮ್ಮ ದೇವಸ್ಥಾನ ಹಾಲಸಿದ್ದೇಶ್ವರ ಚಿನ್ನಕಟ್ಟೆಮ್ಮ ಮರ್ಚಂಡ ಶ್ರಮ ಈ ನಮ್ಮ ಎಲ್ಲ ಭಾಗಕ್ಕೂ ಬೆಳೆ ಚೆನ್ನಾಗಿ ಆಗ್ಲಿ, ಎಲ್ಲರಿಗೂ ಈ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡ ನಮ್ಮ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಎಲ್ಲ ನಮ್ಮ ತಂದೆ ತಾಯಿಗಳಿಗೂ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಇವತ್ತಿನ ಇಲ್ಲಿ ಕರೆದು ಎರಡು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬಿರುಗೋಣಿ ಸರ್ ಅವರಿಗೂ ಹಾಗೂ ಎಲ್ಲ ನಮ್ಮ ಶಿಕ್ಷಕರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಕೃತಜ್ಞತೆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.